ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಡೇ ಬೈ ಡೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದೀರಾ ಆ್ಯಂಡ್ ವಾಚ್ ಟೈಮು ಜಾಸ್ತಿ ಆಗ್ತಾಯಿದೆ. ಸೊ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಆಲ್ರೆಡಿ ನೋಡಿದ್ದೀರಾ ಇವತ್ತಿನ ಟಾಪಿಕ್ ಏನು, ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಹೆಣ್ಣು ಮಕ್ಕಳ ಜೀವನದಲ್ಲಿ ಬರೋ ತುಂಬ ಮುಖ್ಯವಾದ ಒಂದು ವಿಷಯನ ಮಾತಾಡಬೇಕು ಅಂತ ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದನ್ನೇ ಒಂದು ಸಪ್ರೇಟಾಗಿ ವಿಡಿಯೋಸ್ ಮಾಡೋದಾಗಲಿ ಅಥವಾ ಅದಕ್ಕೆ ಈಕ್ವಲ್ ಆಗಿರೋ ಇಮೇಜಸ್ಸನ್ನು ತಗೊಂಡು ನಾನು ವಿಡಿಯೋ ಮಾಡೋದಾಗಲಿ ಏನೂ ಮಾಡ್ತಾಯಿಲ್ಲ. ನನ್ನ ಡೈಲಿ ರೂಟೀನ್ ಏನಿದೆ, ಹೇಗೆ ನಡೆಯುತ್ತೆ ಅದನ್ನು ವಿಡಿಯೋ ಮಾಡಿಕೊಂಡು ಅದಕ್ಕೆ ನಾನು ಈ ಟಾಪಿಕ್ಕನ್ನು ಮಾತಾಡ್ತಾ ಇದ್ದೀನಿ ಇವತ್ತು. ಸೊ ಇದು ತುಂಬ ಮುಖ್ಯವಾದ ವಿಷಯ. ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಎಲ್ಲರೂ ತಿಳ್ಕೊಬೇಕಾಗಿರೋಂಥ ವಿಷಯ. ಹುಡುಗಿಯರಾದರೆ ತಮ್ಮ ಸ್ವಂತಕ್ಕೆ ತಿಳ್ಕೊಬೇಕು, ಹುಡುಗರಾದರೆ ತನ್ನ ತಾಯಿ, ತಂಗಿ, ಅಕ್ಕ, ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವ್ರಗಳ ಬಗ್ಗೆ ತಿಳ್ಕೊಳ್ಳೋ ರೀತಿ ನಿಮಗೆ ಆಗತ್ತೆ. ಸೊ ಅದೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಆಗಿದ್ದೀನಿ. ಏನು ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಮುಟ್ಟಾಗೋದು ಅಥವಾ ಇದನ್ನು ನಾವು ಡೇಟ್ ಅಂತ ಕರಿಬೋದು, ಪೀರಿಯಡ್ಸು, ಮೆನ್ಸ್ಟ್ರಲ್ ಸೈಕಲ್ಲು, ಮಂತ್ಲಿ ಪೀರಿಯಡ್ಡು ಅಥವಾ ರಜೆ ಆಗೋದು, ಏನು ಹೀಗೆ ಹೇಳ್ತಾರಲ್ವ. ಸೊ ಇದು ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲೂ ಬಂದೇ ಬರುತ್ತೆ. ಆಗ ಎಲ್ಲ ಅನ್ನೋದು ಅಪವಿತ್ರ, ಅದು ಮುಟ್ಟಬಾರ್ದು, ಇದು ಮುಟ್ಟಬಾರ್ದು, ಎಲ್ಲೂ ಓಡಾಡಬಾರ್ದು, ಹಾಗಿರಬೇಕು, ಹೀಗಿರಬೇಕು, ಎಷ್ಟೊಂದು ಮೂಢನಂಬಿಕೆಗಳು ತುಂಬಿಕೊಂಡಿದೆ ಇವಾಗಿನ ಜನ್ರೇಷನಲ್ಲಿ. ಅಂದರೆ ಇದು ನಮ್ಮ ತಪ್ಪಲ್ಲ, ನಮ್ಮ ಹಿಂದಿನವರು ಏನು ಮಾಡಿದ್ದಾರೆ. ಆ್ಯಂಡ್ ಹಿಂದಿನವರು ಅಂದರೆ ಫುಲ್ಲು ಹಿಂದಿನವರು, ಸ್ಟಾರ್ಟಿಂಗ್ ಜನ್ರೇಷನ್ ಅಂತಲೂ ಅಲ್ಲ. ಅವ್ರು ಏನು ಮಾಡಿದ್ದಾರೆ ಅದು ಕರೆಕ್ಟು. ಏನು ಮಿಡ್ ಜನ್ರೇಷನ್ನು ನಡೆದಿದೆ ಅಲ್ವಾ, ಅಲ್ಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದಕ್ಕೆ ಒಂದು ಬೇರೆಯೇ ರೂಪ ಕೊಟ್ಕೊಂಡು ಅದಕ್ಕೇ ಶಾಸ್ತ್ರ ಸಂಪ್ರದಾಯ ಅನ್ನೋ ಹೊಸ ಮುಖನ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಬಟ್ ಅವ್ಯಾವು ಸತ್ಯ ಅಲ್ಲ. ಏನು ಹಿರಿಯರು ಮಾಡಿದ್ದಾರೆ, ನಮ್ಮ ಪೂರ್ವಜರು ಮಾಡಿದ್ದಾರೆ ಅದು ಸತ್ಯ. ಅದನ್ನು ಏನು ಬೇರೆ ರೂಪ ಕೊಟ್ಟಿದ್ದಾರೆ, ಅದಕ್ಕೆ ಶಾಸ್ತ್ರ ಸಂಪ್ರದಾಯದ ಹೆಸರು ಇಟ್ಟಿದ್ದಾರೆ, ಅದನ್ನು ನಾನು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ನಾನು 3-4 ಡೇಸ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡ್ದೇನೆ. ಕೇಳಿದ್ರು ಒಂದು 2-3 ಜನ, ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ಬಿಕಾಸ್ ನಾನು ಯಾಕೆ ಮಾಡಿಲ್ಲ ಅಂದರೆ ಈ ವಿಡಿಯೋ ಮಾಡಬೇಕು ಅನ್ನೋ ರೀಸನ್ನಿಗೋಸ್ಕರ. ಆ್ಯಂಡ್ ನಾವು ಒಂದು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ. ಬಿಕಾಸ್ ನಾವು 4 ಜನಕ್ಕೆ ನಮ್ಮ ವಿಡಿಯೋನ ಪ್ರೆಸೆಂಟ್ ಮಾಡಿದಾಗ ಅದರಿಂದ ಯೂಸ್ಫುಲ್ ಆಗಿರಬೇಕು. ಆ್ಯಂಡ್ ನಾವು ಹೇಳೋ ವಿಷಯಗಳು 100% ನಿಜ ಆಗಿರಬೇಕು. ಸುಮ್ಮನೆ ವ್ಯೂಸ್ ಬರಬೇಕು, ವಾಚ್ ಅವರ್ ಬರಬೇಕು, ಸಬ್ಸ್ಕ್ರೈಬರ್ ಬರಬೇಕು ಅನ್ನೋ ರೀಸನ್ನಿಗೆ ಇಷ್ಟ ಬಂದಂಗೆ ವಿಡಿಯೋ ಮಾಡೋದು ಅಲ್ಲ, ಸುಳ್ಳು ಮಾಹಿತಿನ ತಲುಪಿಸೋದು ನನ್ನ ಉದ್ದೇಶ ಅಲ್ಲ. ಹಾಗಾಗಿ ನಾನು ಇವತ್ತು ಮಾಡ್ತಿರೋ ಟಾಪಿಕ್ ಬಗ್ಗೆ ಏನು ಮಾತಾಡಲಿಕ್ಕೆ ಹೊರಟಿದ್ದೀನೋ ಅದರ ವಿಷಯವನ್ನು, ಅದರ ರೀತಿ ರಿವಾಜು, ಅದರದ್ದು ಕತೆ ಏನು ಪ್ರತಿಯೊಂದನ್ನು ಓದಿ ನೋಡಿ ತಿಳ್ಕೊಂಡು ಸರ್ಚ್ ಮಾಡಿ ಗೂಗಲಲ್ಲಿ ಎಲ್ಲ ಮಾಡಿಬಿಟ್ಟು ನಾನು ಈ ಮಾತುಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು. ಸೊ ಏನು ನಮ್ಮ ಹೆಣ್ಮಕ್ಳಿಗೆ ತಿಂಗಳ ಮಂತ್ಲಿ ಏನು ಪೀರಿಯಡ್ಸ್ ಆಗುತ್ತೋ ಆಗ ಮನೆಯಲ್ಲಿ ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ. ನಿಮ್ಮ ಮನೆಯಲ್ಲೂ ನೀವು ನೋಡಿರ್ಬೋದು, ನಿಮಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ಯಾರಿಗೆ ಆಗಲಿ ಎಷ್ಟೊಂದು ಮಿತ್ಸ್, ಮೂಢನಂಬಿಕೆಗಳು ತುಂಬಿಕೊಂಡಿದೆ ಅದ್ರ ಬಗ್ಗೆ. ಅಂದರೆ ಎಲ್ಲವೂ ತಪ್ಪು. ಕೆಲವೊಂದನ್ನು ಹೇಳ್ತೀನಿ. ಏನು ಪೀರಿಯಡ್ಸ್ ಆದಾಗ ಸ್ನಾನ ಮಾಡಬಾರ್ದು ಅಂತಾರೆ, ತಲೆಗೆ ಸ್ನಾನ ಮಾಡಬಾರ್ದು ಅಂತಾರೆ, ಟೆಂಪಲಿಗೆ ಹೋಗಬಾರ್ದು ಅಂತಾರೆ, ಮದುವೆ ಫಂಕ್ಷನ್ಗಳು, ದೇವ್ರ ಕಾರ್ಯಗಳು ಯಾವುದಿದೆ ಅದನ್ನು ಅಟೆಂಡ್ ಮಾಡಬಾರ್ದು ಅಂತಾರೆ, ಹೂ ಕುಯ್ಲಿಕ್ಕಿಲ್ಲ, ಗಿಡ ಮುಟ್ಲಿಕ್ಕಿಲ್ಲ, ಮಗುನ ಮುಟ್ಲಿಕ್ಕಿಲ್ಲ, ಆ್ಯಂಡು ಆ ರೂಮಿಗೆ ಹೋಗಂಗಿಲ್ಲ, ಈ ರೂಮಿಗೆ ಹೋಗಂಗಿಲ್ಲ, ದೇವ್ರ ರೂಮಿಗೆ ಹೋಗಂಗಿಲ್ಲ, ಅಲ್ಲಿ ಕೂರಂಗಿಲ್ಲ, ಹೀಗೆ ಮಾಡೋಂಗಿಲ್ಲ, ಬೇರೆ ಯಾವ ವಸ್ತುನೂ ಮುಟ್ಟಂಗಿಲ್ಲ, ನಾವು ಮುಟ್ಟಿರೋ ವಸ್ತುನ ನಾವೇ ವಾಶ್ ಮಾಡಿ ಇಡಬೇಕು. ಇವೆಲ್ಲ ಏನಿದೆ ಅಲ್ಲ, ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಅಂತ ಇದೆ. ಅಷ್ಟಿಲ್ಲದೆ ಪೂರ್ವಜರು ಯಾವುದನ್ನು ಮಾಡಿರಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಜನ್ರೇಷನ್ನಿಗೆ ಅದನ್ನು ನಾವು ಹೇಳ್ಕೊಡ್ಬೇಕು. ಅದು ಬಿಟ್ಟು ಏನು ಮೂಢನಂಬಿಕೆ ನಡೀತಾ ಇದೆ ಅಲ್ಲ ಅದನ್ನೇ ನಾವು ಹೇಳ್ಕೊಟ್ರೆ ಅದು ತಪ್ಪಾಗುತ್ತೆ.
ಆಗುತ್ತೆ. ಫಸ್ಟ್ ಟಾಪಿಕ್ ತಗೊಳ್ತೀನಿ, ಸ್ನಾನ ಮಾಡಬಾರ್ದು ಅನ್ನೋದು. ಖಂಡಿತ ತಪ್ಪು. ಯಾರು ಸ್ನಾನ ಮಾಡಬೇಡಿ ಅಂತ ಅನ್ನೋಲ್ಲ. ಬಿಕಾಸು ಪೀರಿಯಡ್ಸ್ ಆದಾಗ ಆಗಿರ್ಬೋದು, ಯಾವಾಗನೇ ಆಗಿರ್ಬೋದು, ಸ್ನಾನ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಹೆಡ್ ಬಾತ್ ಮಾಡಬಾರ್ದು ಅಂತಾರೆ. ಅದೆಲ್ಲ ಫೇಕು, ಸುಳ್ಳು ಸುದ್ದಿ. ಯಾಕಂದರೆ ನಾವು ಸ್ನಾನ ಮಾಡೋದ್ರಿಂದ ಏನು ಯೂಸ್ ಅಂದರೆ, ನಮಗೇನಾದರೂ ನೋವಿದ್ದರೆ, ಪೀರಿಯಡ್ ಕ್ರ್ಯಾಂಪ್ಸ್ ಅಂತಾರೆ, ಅಂಥದ್ದೇನಾದ್ರು ಇದ್ದರೆ ಅದು ಕ್ಲಿಯರ್ ಆಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗುತ್ತೆ. ಆ್ಯಂಡ್ ನಮಗೂ ಬೆಟರ್ ಫೀಲ್ ಅನಿಸುತ್ತೆ, ಸ್ವಲ್ಪ ಸಮಾಧಾನ ಅನಿಸುತ್ತೆ, ಫ್ರೆಶ್ ಅಪ್ ಆದಾಗ ಅನಿಸುತ್ತೆ. ಆ್ಯಂಡ್ ಮೇಯ್ನ್ ಥಿಂಗು ನಾವು ಹೈಜೀನಾಗಿ ಕ್ಲೀನಾಗಿರಬೇಕು ಅನ್ನೋ ರೀಸನ್ನಿಗೆ ತಲೆಗೆ ಸ್ನಾನ ಮಾಡಬೇಕು ಅನ್ನೋದು. ಅಷ್ಟೇ ಬಿಟ್ಟರೆ ನಾವು ಅಪವಿತ್ರರಾಗಿದ್ದೀವಿ, ಪವಿತ್ರರಾಗಬೇಕು ಅನ್ನೋ ಕಾರಣಕ್ಕಲ್ಲ ಸ್ನಾನ ಮಾಡಬೇಕು ಅನ್ನೋದು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಟೆಂಪಲ್, ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ. ಯಾಕಂದರೆ ಮುಟ್ಟಾದಾಗ ಹೆಣ್ಣು ಅಪವಿತ್ರ. ಇಂಥ ಸುಮಾರು ಸುದ್ದಿಗಳನ್ನು ಕೇಳಿರ್ಬೋದು, ಈಗಲೂ ನಡ್ಕೊಂಡು ಬಂದಿದ್ದಾರೆ. ಹಾಗಲ್ಲ, ಅದು ಏನು ಟೆಂಪಲಲ್ಲಿ ಫುಲ್ಲು ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ. ಪೀರಿಯಡ್ ಆದವರು ಹೋದಾಗ ನಮ್ಮ ಬಾಡಿಲಿರೋ ಎನರ್ಜಿ ಮೇಲೆ ಇಂಬ್ಯಾಲೆನ್ಸ್ ಆಗುತ್ತೆ. ಪೀರಿಯಡ್ ಟೈಮಲ್ಲಿ ವುಮೆನ್ಸ್ ಬಾಡಿಲಿ ಇರೋ ಎನರ್ಜಿ ಕೆಳಮುಖವಾಗಿ ಮೀನ್ಸ್ ಡೌನ್ವರ್ಡ್ ಪೊಸಿಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಬಟ್ ಟೆಂಪಲಲ್ಲಿ ಏನಿದೆ, ದೇವಸ್ಥಾನದಲ್ಲಿ ಮೇಲ್ಮುಖವಾಗಿ ಮೀನ್ಸ್ ಅಪ್ವರ್ಡ್ ಪೊಸಿಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ನಾವು ಟೆಂಪಲ್ಗೆ ಹೋದಾಗ ಎರಡೂ ಎನರ್ಜಿ ಆಪೋಸಿಟ್ ಡೈರೆಕ್ಷನಲ್ಲಿ ಮೀಟ್ ಆದಾಗ ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಆಗತ್ತೆ ಅನ್ನೋ ರೀಸನ್ನಿಗೆ ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ ಅಂತ ಅಂತಾರೆ. ಪ್ರವೇಶವಿಲ್ಲ ಅಲ್ಲ, ಪ್ರವೇಶಿಸೋದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ರೀಸನ್ನಿಗೆ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತಾರೆ ಅಷ್ಟೇ. ಆ್ಯಂಡ್ ಪೀರಿಯಡ್ ಟೈಮಲ್ಲಿ ನಮ್ಮ ಬಾಡಿಲಿ ವಾತ, ಪಿತ್ತ, ಕಫ ಎಲ್ಲ ಹೆಚ್ಚಾಗಿ ನಡೀತಾ ಇರುತ್ತೆ. ಆ್ಯಂಡ್ ಟೆಂಪಲ್ಲಿಗೆ ಹೋದಾಗ ಅಲ್ಲಿರೋ ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಬಾಡಿಲಿರೋ ವಾತ ಮತ್ತು ಪಿತ್ತದ ಏನು ನಡೀತಾ ಇರುತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ನಮ್ಮ ಎನರ್ಜಿನೂ ದೇವಸ್ಥಾನದ ಎನರ್ಜಿನೂ ಎರಡೂ ಸೇರಿ ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ರೀಸನಿಗೆ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು. ಆ್ಯಂಡ್ ಹಿಂದಿನ ಕಾಲದಲ್ಲೆಲ್ಲ ದೇವಸ್ಥಾನ ಬಂದುಬಿಟ್ಟು ಯಾವುದೋ ಒಂದು ಗುಡ್ಡದಲ್ಲಿ ಇಲ್ಲ ಕಾಡಲ್ಲಿ ಎಲ್ಲ ಇರ್ತಿತ್ತು. ಅಲ್ಲಿಗೆ ನಾವು ನಡ್ಕೊಂಡು ಹೋದಾಗ ನಮಗೆ ಸುಸ್ತಾಗೋದಾಗಿರ್ಬೋದು, ಅಥವಾ ಏನು ನಮ್ಮ ಎನರ್ಜಿ ಅಷ್ಟೊಂದು ಇರಲ್ಲ ಅಂಥ ಟೈಮಲ್ಲಿ, ನಾವು ಆಲ್ರೆಡಿ ಪೇಯ್ನಲ್ಲಿ ಇರ್ತೀವಿ. ಆಗ ಅಲ್ಲಿಗೆ ಹೋಗಿ ನಾವು ಅಷ್ಟು ದೂರ ನಡ್ಕೊಂಡು ಹೋಗಬಾರ್ದು ಅನ್ನೋ ರೀಸನ್ನಿಗೆ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹಿಂದಿನ ಪೂರ್ವಜರೇನಿದ್ದಾರೆ ಇದೊಂದು ಆದೇಶ ಅವರೇನು ಕ್ರಮನ ತಗೊಂಡಿದ್ದಾರೆ. ಪೀರಿಯಡ್ ಯಾಕಾಗತ್ತೆ ಹೆಣ್ಣು ಮಕ್ಕಳಲ್ಲಿ? ನಮ್ಮ ಫಸ್ಟು ಪೀರಿಯಡ್ಸ್ ಸ್ಟಾರ್ಟ್ ಆಗೋದು ನಾವು ಪ್ರೆಗ್ನೆಂಟ್ ಆಗಲಿಕ್ಕೆ, ರಿಪ್ರೊಡಕ್ಷನ್ನು ಶುರು ಮಾಡಲಿಕ್ಕೆ, ರಿಪ್ರೊಡಕ್ಟಿವ್ ರೆಡಿ ಆಗಲಿಕ್ಕೆ ನಮ್ಮ ಬಾಡಿ ತಯಾರಾಗಿದೆ ಅಂದಾಗ ನಮ್ಮ ಫಸ್ಟ್ ಪೀರಿಯಡು ಶುರು ಆಗುತ್ತೆ. ಆ್ಯಂಡ್ ಅದಾದಮೇಲೆ ಪ್ರತಿ ತಿಂಗಳೂ ಸಹ ನಮಗೆ ಪೀರಿಯಡು ಆಗುತ್ತೆ. ಯಾವಾಗ ನಮ್ಮ ಬಾಡಿಲಿ, ನಮ್ಮ ವೇಗಿನದಲ್ಲಿ ಸೆಲ್ಸ್ ಮೀನ್ಸ್ ಎಗ್ಸ್ ರೆಡಿ ಆಗುತ್ತೆ ರಿಪ್ರೊಡಕ್ಷನಿಗೆ ಅವ್ರ ಬೇಬಿ ರೆಡಿ ಆಗಲಿಕ್ಕೆ ಏನು ಸೆಲ್ಸು ಮೀನ್ಸ್ ಎಗ್ ರೆಡಿ ಆಗುತ್ತೋ ಅದು ನಮ್ಮ ಬಾಡಿಲಿ ಯಾವ ಸ್ಪರ್ಮ್ಸ್ ಬಂದು ಅದಕ್ಕೆ ಜಾಯಿಂಟ್ ಆಗದೇ ಇದ್ದಾಗ, ನಾವು ಪ್ರೆಗ್ನೆಂಟ್ ಆಗದೇ ಇದ್ದಾಗ ಆ ಎಗ್ ಏನಿದೆ ಅದು ಒಡೆದಾಗ ನಮಗೆ ಅದು ಬ್ಲಡ್ ಆಗಿ ನಮ್ಮ ಬಾಡಿಯಿಂದ ಹೊರಗೆ ಹೋಗುತ್ತೆ. ಆ್ಯಂಡ್ ಇದು ಯಾಕೆ ಹೇಳಿದೆ ಅಂದರೆ, ಪೀರಿಯಡ್ ಆದಾಗ ಬಾಡಿಲಿರೋ ಇಂಪ್ಯೂರ್ ಬ್ಲಡ್ಡು ಹೊರಗೆ ಹೋಗುತ್ತೆ. ಹಾಗಾಲಿಗೋಗಿ ಹೆಣ್ಣು ಅಪವಿತ್ರ ಅಂತಾರೆ. ಸೊ ಅದು ತುಂಬ ತಪ್ಪು. ಏನು ನಾವು ಪ್ರೆಗ್ನೆಂಟ್ ಆಗಿರಲ್ವೋ, ನಮ್ಮ ಬಾಡಿಯೊಳಗೆ ಬೇಬಿ ಏನು ಗ್ರೋತ್ ರೆಡಿ ಆಗಿರಲ್ವೋ ಅಂಥ ಟೈಮಲ್ಲಿ ನಮ್ಮ ಬಾಡಿಲಿ ಏನು ಎಗ್ ಫಾರ್ಮ್ ಆಗಿರುತ್ತೆ ಅದು ಮಂತ್ಲಿಗೆ ಒಂದು ಸತಿ ಎಗ್ ಫಾರ್ಮ್ ಆಗೋದು. ಅಂಥ ಟೈಮಲ್ಲಿ ಅದು ಒಡೆದು ಬ್ಲಡ್ ಆಗಿ ಹೊರಗೆ ಹೋಗುತ್ತೆ ಅಷ್ಟೇ. ಆ್ಯಂಡ್ ಏನು ಫಸ್ಟ್ ಪೀರಿಯಡ್ ಆದಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಕೆಲವರನ್ನೆಲ್ಲ ಕರೆದು ಮುತ್ತೈದೆಯರನ್ನ ನೀರು ಹಾಕ್ಸೋದಾಗಿರ್ಬೋದು, ಆರತಿ ಎತ್ತೋದಾಗಿರ್ಬೋದು, ಇದೆಲ್ಲ ಏನು ಮಾಡಿದ್ದಾರೆ ಯಾವ ರೀಸನ್ನಿಗಂದರೆ, ನಮ್ಮ ಮನೆ ಹೆಣ್ಮಗು ಇನ್ನು ಬೇರೆ ಒಂದು ಜೀವಕ್ಕೆ ಜನ್ಮ ಕೊಡೋಕ್ಕೆ ರೆಡಿ ಆಗಿದ್ದಾರೆ, ಇನ್ನು ಮುಂದೆ ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋ ರೀಸನ್ನಿಗೆ, ಮದುವೆ ಆದಮೇಲೆ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ರಿಪ್ರೊಡಕ್ಷನಿಗೆ ರೆಡಿ ಆಗಿದ್ದಾರೆ ಅಂತ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಅದನ್ನು. ಬಟ್
ಯಾಕಂದರೆ ಒಂದೇ ರೂಮಲ್ಲಿ ಕೂಡ ಹಾಕಬಾರ್ದು, ಹಾಗೆಲ್ಲ ಮಾಡಬಾರ್ದು ಅನ್ನೋ ರೀಸನಿಗೆ ಅವಾಗಿನ ಕಾಲದವರು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಈಗ ಅದನ್ನೇ ಒಂದು ಶಾಸ್ತ್ರ, ಅದು ಮಾಡಲೇಬೇಕು, ಇಲ್ಲ ಹಾಗಾಗತ್ತೆ ಹಿಂಗಾಗತ್ತೆ ಅಂತ ತುಂಬ ರೂಮರ್ಸು ಹುಟ್ಕೊಳ್ತಾ ಇದೆ. ಇನ್ನು ಪೀರಿಯಡ್ ಅಂದು ಬಂದುಬಿಟ್ಟು ಪ್ರತಿ ತಿಂಗಳು 21 to 45 ಡೇಸ್, 21ರಿಂದ 45 ದಿನದೊಳಗೆ ಹಾಗೆ ಆಗುತ್ತೆ. ಏನು ಕೆಲವರಿಗೆ 3 ಡೇಸ್ ಆಗಿರ್ಬೋದು, ಕೆಲವರಿಗೆ 5 ಡೇಸ್ ಆಗಿರ್ಬೋದು, ಕೆಲವರಿಗೆ 7 ಡೇಸು ಅದು ಕಂಟಿನ್ಯೂ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ನಿಮ್ಮ ಮನೆ ಹೆಣ್ಮಕ್ಳನ್ನ ಆದಷ್ಟು ರೆಸ್ಟ್ ಕೊಡಲಿಕ್ಕೆ ನೋಡ್ಕೊಳ್ಳಿ. ಬಿಕಾಸ್ ಕೆಲವರಿಗೆ ಪೀರಿಯಡ್ಸು ತುಂಬ ಕೆಟ್ಟದಾಗಿರುತ್ತೆ. ಎಲ್ಲರಿಗೂ ಒಂದೇ ಥರ ಅಂತಲ್ಲ, ಒಬ್ರಿಗೆ ಒಂಥರ ಇದ್ದರೆ ಇನ್ನೊಬ್ರಿಗೆ ಒಂಥರ ಇರುತ್ತೆ. ಒಬ್ಬರಿಗೆ ತುಂಬ ಕಾಲು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು. ಇನ್ನು ಕೆಲವರಿಗೆ ವಾಮಿಟಿಂಗ್ ಸೆಕ್ಷನ್ಸ ತುಂಬ ಇರುತ್ತೆ ಪೀರಿಯಡ್ ಟೈಮಲ್ಲಿ. ಬಟ್ ಇನ್ನು ಕೆಲವರಿಗೆ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಸೊ ಪ್ರತಿಯೊಂದನ್ನು ನೀವು ತಿಳ್ಕೊಬೇಕು. ಮನೆಯಲ್ಲಿರೋರು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ಥರ ಬೇಕು ಆ ಥರ ನೀವು ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಪೀರಿಯಡ್ ಆದಾಗ ಮಗುನ ಮುಟ್ಟೋಂಗಿಲ್ಲ. ಯಾಕೆ ಮುಟ್ಟಬಾರ್ದು? ಬಿಕಾಸ್ ಜನ್ಮ ಕೊಟ್ಟಾಗ ತಾಯಿಗೂ ಸಹ ಪೀರಿಯಡ್ ಆಗ್ತಿರುತ್ತೆ. ಆಲ್ಮೋಸ್ಟ್ ಸಿಸರಿನಲ್ಲಿ 1.5 2 ಮಂತ್ಸ್ವರೆಗೂ ಪೀರಿಯಡ್ಸ್ ಆಗುತ್ತೆ. ನಾರ್ಮಲ್ ಡೆಲಿವರಿಲಿ ಸಹ 1 ಮಂತ್ ಹತ್ತಿರ ಪೀರಿಯಡ್ಸ್ ಆಗಿರುತ್ತೆ. ಅಂಥ ತಾಯಿನೇ ಮಗುನ ಮುಟ್ಟಬೇಕಾದ್ರೆ ಬೇರೆಯವ್ರು ಯಾಕೆ ಮುಟ್ಟಬಾರ್ದು? ಆ್ಯಂಡ್ ಇದಕ್ಕೆ ರೀಸನ್ ಇರೋದು ಏನಂದರೆ, ಪೀರಿಯಡ್ ಆದವರು ಹೈಜಿನ್ನಾಗಿರಲ್ಲ. ಕೆಲವರು ಹೇಗೆ ಬೇಕಾಗಿರ್ತಾರೆ, ನೀಟಾಗಿ ಇಟ್ಕೊಳ್ಳಲ್ಲ, ಕ್ಲೀನ್ ಇರಲ್ಲ ಅನ್ನೋ ರೀಸನಿಗೆ ಮಗುನ ಮುಟ್ಟಬೇಡಿ ಅಂತಾರೆ. ನೀವು ನೀಟಾಗಿದ್ದರೆ ಮಗುನ ಮುಟ್ಟಿಯಲ್ಲ. ನೀವೆಷ್ಟು ಹೈಜಿನ್ನಾಗಿದ್ದೀರೋ ಅಷ್ಟು ನಿಮ್ಮ ಬಾಡಿ ಕ್ಲೀನ್ ಆಗಿದೆಯೋ ಅವಾಗ ನೀವು ಮಗುನ ಮುಟ್ಬೋದು. ಇದೊಂದೇ ರೀಸನಿಗೆ ನೀವು ಮಗುನ ಮುಟ್ಟಬಾರ್ದು ಅಂತ ಅನ್ನೋದು ಬಿಟ್ಟರೆ ಇನ್ಯಾವುದೂ ರೀಸನ್ನಿಗಲ್ಲ. ಕೆಲವರು ಹೇಳೋದು ಕೇಳಿದ್ದೀನಿ, ಏನು ಪೀರಿಯಡ್ ಆದವರು ಮಗುನ ಮುಟ್ಟಿದ್ರೆ ಮಗುಗೆ ಗ್ರೀನ್ ಕಲರ್ದು ಮೋಷನ್ ಆಗುತ್ತೆ. ನೋ, ಇಟ್ಸ್ ಫೇಕ್. ಹೇಗೆ ಸಾಧ್ಯ ಅದು? ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ನು? ಸೀರಿಯಸ್ಲಿ ನಮ್ಮ ಜನ್ರೇಷನ್ ಎಷ್ಟು ಮೂಢನಂಬಿಕೆಯಲ್ಲಿ ಇದ್ದೀವಿ ಅಂದರೆ, ಆ್ಯಂಡ್ ನಾವು ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ತಿಳ್ಕೊಳ್ಬೇಕಾಗಿದೆ. ಈಗ ಮನೇಲಿ ದೊಡ್ಡವ್ರಿಗೆ ಗೊತ್ತಿರಲ್ಲ, ಆ್ಯಂಡ್ ನಾವು ಹೇಳಲಿಕ್ಕೆ ಹೋದರೂ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ ಇನ್ನು ಅಪ್ಕಮಿಂಗ್ ಜನ್ರೇಷನಿಗಾದರೂ ನಾವು ಏನಿದೆ ಫ್ಯಾಕ್ಟ್, ಏನದ್ರದ್ದು ಸೈಂಟಿಫಿಕ್ ರೀಸನ್ನು, ಏನು ಸತ್ಯ, ಯಾವುದು ಸುಳ್ಳು, ಯಾವುದು ಹೇಗೆ ನಡ್ಕೋಬೇಕು, ಯಾವ್ದು ಹಾಗೆ ಮಾಡಬಾರ್ದು ಅನ್ನೋದನ್ನು ಅಟ್ಲೀಸ್ಟ್ ಇನ್ಮೇಲೆ ನಮ್ಮ ಜನ್ರೇಷನಿಂದನಾದರೂ ಇದು ಶುರುವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ದ ಮೇನ್ ಥಿಂಗ್ ಈಸ್ ಕಿಚನ್ನಿಗೆ ಹೋಗೋಂಗಿಲ್ಲ. ಕಿಚನ್ನಿಗೆ ಹೋಗಿ ಅವ್ರು ಅಡುಗೆ ಮಾಡಿದ್ರೆ ಆ ಅಡುಗೆ ಹಳ್ಸೋಗುತ್ತೆ, ಅದು ಬೇರೆಯವರು ತಿನ್ನಬಾರ್ದು. ಬಟ್ ನನ್ನ ಒಂದು ಕ್ವಶನ್, ಯಾರು ಬೇಕಾದ್ರೂ ಆನ್ಸರ್ ಮಾಡಿ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಏನಿರುತ್ತೆ, ಅವ್ರೇನು ಮಾಡಬೇಕು? ಈಗ ಮನೇಲಿ ಒಂದೇ ಹೆಣ್ಮಗಳು ಇರ್ತದೆ, ಮದುವೆ ಆಗಿ ಗಂಡ ಹೆಂಡತಿ ಇರ್ತಾರೆ ಅನ್ನೋಣ. ಈಗ ಅವರಿಗೆ ಪೀರಿಯಡ್ ಆಗಿದೆ, ಇಟ್ ಮೀನ್ಸ್ 3 ದಿನ ಅವರು ಹೋಗಲಿಕ್ಕೆ ಇಲ್ವಾ ಕಿಚನ್ನಿಗೆ? ಇನ್ನು ಗಂಡ ಮಾಡಿ ಹಾಕ್ತಾರಾ? ಇರ್ಬೋದು, ಕೆಲವ್ರು ಹಾಕ್ತಾರೆ ಹೆಂಡತಿಗೆ ರೆಸ್ಟ್ ಕೊಡಬೇಕು ಅನ್ನೋ ರೀಸನಿಗೆ. ಬಟ್ ಏನು ಹೆಂಡತಿ ಕಿಚನ್ನಿಗೆ ಹೋಗಬಾರ್ದು ಅನ್ನೋ ರೀಸನಿಗೆ ಅಲ್ಲ. ಗೈಸ್, ಸೀರಿಯಸ್ಲಿ ಒಂದೊಂದು ಸತಿ ಕುತ್ಕೊಂಡು ನೀವು ಡೀಪಾಗಿ ಯೋಚನೆ ಮಾಡಿ, ಸರ್ಚ್ ಮಾಡಿ, ಓದಿ ತಿಳ್ಕೊಳ್ಳಿ. ಎಷ್ಟೊಂದು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ಬಟ್ ನಮಗೆ ಎಷ್ಟೋ ವಿಷಯಗಳು ತಿಳಿದಿರಲ್ಲ, ಏನೋ ಹೇಳಿರ್ತಾರೆ. ನಮಗೆ ಒಂದು ಸತಿ ಸ್ಕೂಲಲ್ಲೊಂದು ಟೀಚರ್ ಕತೆ ಹೇಳಿದರು, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಮನೇಲಿ ಒಂದು ಫಂಕ್ಷನ್ ಏನೋ ನಡೀತಾ ಇರತ್ತೆ. ಆ್ಯಂಡ್ ಆ ಮನೇಲಿ ಒಂದು ಸಣ್ಣ ಹುಡುಗ, ಅವರಪ್ಪ, ಅವ್ರ ಅಜ್ಜ, ಹಿಂಗೆ 3 ಜನ್ರೇಷನ್ಸ್ ಇತ್ತು. ಆ ಮನೇಲಿ ಒಂದು ಬೆಕ್ಕು ಸಹ ಇತ್ತು. ಆ ಬೆಕ್ಕು ಫಂಕ್ಷನ್ ಟೈಮಲ್ಲಿ ಕಾಲಿಗೆ ಸಿಗೋದು, ಓಡಾಡೋದು ಎಲ್ಲ ಮಾಡ್ತಿತ್ತು. ಅದನ್ನು ನೋಡಿ ಅಜ್ಜ ಇನ್ನು ಡಿಸ್ಟರ್ಬ್ ಆಗುತ್ತೆ, ಇಲ್ಲ ಬೆಕ್ಕಿಗೆ ಏನಾರಾಗತ್ತೆ, ಇಲ್ಲ ಅದನ್ನು ಮೆಟ್ಟಿ ಜನಗಳಿಗೆ ಬಂದವರಿಗೆ ಏನಾರು ಆಗುತ್ತೆ ಅನ್ನೋ ರೀಸನಿಗೆ ಅದನ್ನು ತಗೊಂಡು ಒಂದು ಬುಟ್ಟಿಯೊಳಗೆ ಮುಚ್ಚಿಡ್ತಾರಂತೆ. ಆಯಿತಾ? ಇದನ್ನು ನೋಡಿದ ಮೊಮ್ಮಗ, ಯಾಕೆ, ಏನು, ಯಾಕೆ ಹಂಗೆ ಹಾಕಿದ್ರಿ, ಏನೂ ಕೇಳಲಿಲ್ಲ. ನೆಕ್ಸ್ಟ್ ಅವನು ದೊಡ್ಡ ಆದಮೇಲೆ ಅವ್ರ ಮನೇಲಿ ಅದೇ ಥರ ಫಂಕ್ಷನ್ ಇನ್ನೊಂದು ಸತಿ ಆದಾಗ ಎಲ್ಲಿಂದನೋ ಒಂದು ಬೆಕ್ಕನ್ನು ತಗೊಬಂದು ಬುಟ್ಟಿಯೊಳಗೆ ಮುಚ್ಚಾಕಿಟ್ಟಿದ್ದ ಅಂತೆ. ಅರ್ಥ ಆಯ್ತಾ ಏನು ಹೇಳ್ತಿದ್ದೀನಿ ಅಂತ? ಬಿಕಾಸ್ ಅದನ್ನು ಅವನು ಒಂದು ಶಾಸ್ತ್ರ ಅಂತ ಅಂದ್ಕೊಂಡಿದ್ದಾನೆ. ಹಂಗೆ ಮಾಡಿದ್ರೆ ಮಾತ್ರ ಫಂಕ್ಷನ್ನು ಕಂಪ್ಲೀಟ್ ಆಗೋದು ಅನ್ನೋ ರೀಸನ್ನಿಗೆ. ಬಟ್ ಎಷ್ಟು ದಡ್ಡರು ಇರ್ತೀವಿ ನಾವು, ಏನಾದ್ರೊಂದು ಹೇಳಿದ್ರೆ ಅದು ಯಾಕೆ ಏನು ಅಂತ ನಮಗೆ ಗೊತ್ತಿರಲ್ಲ. ಓ ಹೌದಾ, ಮಾಡಬೇಕಾ, ಮಾಡೋಣ, ಇಷ್ಟೇ ಆಗೋಗ್ಬಿಟ್ಟಿದೆ ಎಲ್ಲದು ಥಾಟ್ಸು. ಇನ್ನು ನಾವು ಸ್ಕೂಲಲ್ಲಿದ್ದಾಗ ನಮ್ಮ ಮಿಸ್ಸು
ಅಶ್ವಿನಿ ಮಿಸ್ ಅಂತ ನನಗೆ ಈಗಲೂ ನೆನಪಿದೆ. ಬಯಾಲಜಿ ಟೀಚ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನಾನು 8th or 7th ಏನೋ ಇದ್ದಾಗ ಅವರು ಕೆಲವು ಸೈಂಟಿಫಿಕ್ ರೀಸನ್ಸ್ ಹೇಳಿದರು. ಏನು ಉಗುರನ್ನ ಕಟ್ ಮಾಡಿ ಒಳಗಡೆ ಹಾಕಬಾರ್ದು ಅಂತಾರೆ, ಕಸ ಗುಡಿಸಿ ಹೊರಗೆ ಹಾಕಬಾರ್ದು ಸಂಜೆ ಮೇಲೆ ಅಂತಾರೆ, ಆ್ಯಂಡ್ ತಲೆ ಕೂದಲನ್ನು ಒಳಗೆ ಬಾಚಬಾರ್ದು. ಇಲ್ಲೆಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಕೊಟ್ಟಿದ್ರು. ನನಗೆ ಅವಾಗಿಂದನೇ ಗೊತ್ತಾಯಿತು ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಸತ್ಯ ಅಲ್ಲ ಅಂತ. ನಾವೇನು ಉಗುರು ಕಟ್ ಮಾಡಿ ಮನೆಯೊಳಗೆ ಹಾಕಿದಾಗ ಅವಾಗಿಂದು ಮನೆಗಳೆಲ್ಲ ಸಗಣಿ ಸಾರಿಸಿ ಇರ್ತಿದ್ದಿದ್ದು. ಅಂಥ ಸಗಣಿ ಸಾರಿಸಿದ್ದು ಮಣ್ಣಿನ ನೆಲದಲ್ಲಿ ಏನಾದ್ರು ಚುಚ್ಚೋ ಅಂಥ ಐಟಮ್ ಏನಾದ್ರು ಹಾಕಿಬಿಟ್ರೆ ಅದು ಅಲ್ಲೇ ಮಣ್ಣಲ್ಲಿ ಹುಕ್ಕೊಳ್ಳುತ್ತೆ ಆ್ಯಂಡ್ ಕಾಲಿಗೆ ಚುಚ್ಚತ್ತೆ ಅಷ್ಟೇ. ಅದೇ ರೀಸನ್ನು ಅದೇ ರೀಸನ್ನಿಗೆ ನಾವು ಉಗುರನ್ನ ಕಟ್ ಮಾಡಿ ಮನೆಯೊಳಗೆ ಹಾಕಬಾರ್ದು ಅಂತ ಇದ್ದಿದ್ದು. ಇದ್ರದ್ದು ಒಂದು ಕತೆ ಇದೆ. ಏನು, ಒಬ್ಬ ಕಳ್ಳ ಒಂದು ಮನೆಗೆ ದರೋಡೆಗೆ ಬಂದಿರ್ತಾನಂತೆ. ಬಂದು ರಾತ್ರಿ ಹೊತ್ತಿಗೆ ಬಂದಿರ್ತಾನೆ. ಬೆಳಕಾಗಿದೆ, ಅವನಿನ್ನೂ ಅಲ್ಲೇ ಇದ್ದಾನೆ. ಅದಾದಮೇಲೆ ಮನೆ ಓನರ್ ಬಂದಿದ್ದಾರೆ. ಬಂದು ಅವನನ್ನು ನೋಡಿ ಹೆದರಿಸಿ ಏನು ಮಾಡ್ತಿದ್ದೆ ಇಲ್ಲಿ ಅಂದಾಗ, ಇಲ್ಲ ನಾನು ಹೀಗೆ ಕಳ್ಳ, ನಿಮ್ಮ ಮನೇಲಿ ಒಂದು ಕದೀಲಿಕ್ಕಂತ ಬಂದಿದ್ದೆ, ಬಟ್ ನಾನೇನು ಕದಿಯಬೇಕಾದ್ರೆ ಮಿಸ್ಸಾಗಿ ಉಗುರನ್ನ ಕಟ್ ಮಾಡಿ ನಿಮ್ಮ ಮನೆ ಒಳಗೆ ಹಾಕಿಬಿಟ್ಟೆ, ಅದೇ ಉಗುರನ್ನ ಹುಡುಕ್ತಾ ಇದ್ದೀನಿ ಅಂತ. ಅವಾಗ ಓನರ್ ಕೇಳ್ತಾರಂತೆ, ಅದನ್ನ ಯಾಕೆ ಇನ್ನು ಕಳ್ಳ ಆದವನು ಹಿಂಗೆ ಹುಡುಕ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಮನೇಲಿ ಸಂಪತ್ತು ತುಂಬಿದರೆ ಮಾತ್ರ ನಾನು ಇನ್ನೊಂದು ಸತಿ ಕದೀಲಿಕ್ಕೆ ಬರೋಕ್ಕಾಗೋದು. ಸೊ ಉಗುರು ಕಟ್ ಮಾಡಿ ಏನಾದ್ರು ಮನೆಯೊಳಗೆ ಹಾಕಿದ್ರೆ ಮನೆಯವರು ಬಡವರಾಗ್ತಾರೆ, ಸಂಪತ್ತು ಐಶ್ವರ್ಯ ಹಣಕಾಸು ಏನಿದೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಅಂತ ಅಂತಾನಂತೆ. ಸೊ ಇದು ಒಂದು ಕತೆ. ಹೇಗೆ ನಮಗೆ ಮನೇಲಿ ಹೆದರ್ಸಿಟ್ಟಿದ್ದಾರೆ, ಉಗುರು ಕಟ್ ಮಾಡಿ ಮನೆಯೊಳಗೆ ಹಾಕಿದ್ರೆ ಬಡವರಾಗ್ತಾರೆ, ಇರೋ ದುಡ್ಡೆಲ್ಲ ಕಳ್ಕೊತೀವಿ, ಸಾಲ ಆಗತ್ತೆ ಅಂತ. ತಪ್ಪು ಅದು. ಸೊ ನೆಕ್ಸ್ಟು ಕಸ ಏನಕ್ಕೆ ಸಂಜೆ ಮೇಲೆ ಗುಡ್ಸಿ ಹಾಕಬಾರ್ದು ಅಂದರೆ, ಆವಾಗಿನ ಕಾಲದಲ್ಲಿ ಕರೆಂಟ್ ಇರ್ತಿರ್ಲಿಲ್ಲ, ದೀಪದ ಬೆಳಕಲ್ಲೇ ಇರ್ತಿದ್ದಿದ್ದು. ದೀಪದ ಬೆಳಕು ಬರೋಕ್ಕೂ ಮುಂಚೆ ಎಲ್ಲ ಕತ್ತಲಲ್ಲೇ ಇರ್ತಿದ್ರು. ಯಾವಾಗ ದೀಪ ಕಂಡು ಹಿಡಿದ್ರು ಅದಾದಮೇಲೆ ಲೈಟು ಬಲ್ಪು ಅದು ಇದು ಎಕ್ಸೆಟ್ರಾ ಎಲ್ಲ ಬಂತು. ಬಟ್ಟು ಇವೆಲ್ಲ ಸೃಷ್ಟಿಯಾಗಿದ್ದು ಆವಾಗಿನ ಕಾಲದಲ್ಲಿ ಆಗಿರೋದ್ರಿಂದ ಒಳಗೆ ಏನು ಗುಡಿಸಿ ಹಾಕಬೇಕು ಅಂತಿದ್ರು ಅಂದರೆ, ಮನೆಯೊಳಗೆ ಏನೇ ಬಿದ್ದಿದ್ರು ಕತ್ತಲಲ್ಲಿ ನಾವು ಗುಡಿಸಿ ಹೊರಗೆ ಹಾಕಿದಾಗ ಅದು ನಮಗೆ ಕಾಣಿಸಲ್ಲ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಇರುತ್ತೋ ಇಲ್ಲೋ ಹಾಕಿರೋದು ಕಸ ಎಲ್ಲರೂ ಹೋಗಿಬಿಟ್ಟಿರತ್ತೆ ಅನ್ನೋ ರೀಸನಿಗೆ ಬೆಳಕಿದ್ದಾಗನೇ ಗುಡಿಸಿ ಹಾಕಬೇಕು ಅಂತ. ಬಟ್ ಇಲ್ಲಿ ಹಾಗಲ್ಲ, 6 ಗಂಟೆ ಮೇಲೆ ಗುಡಿಸಿ ಹಾಕಿದ್ರೆ ಮನೇಲಿರೋ ಲಕ್ಷ್ಮಿ ಹೊರಗೆ ಹೋಗ್ತಾಳೆ. ಹಿಂದಿನವ್ರು ಅದನ್ನೇ ಹೇಳಿರೋದು, ಮನೇಲಿ ಏನಾದರೂ ದುಡ್ಡು ಕಾಸು ಕೆಳಗೆ ಬಿದ್ದಿದ್ರೆ 6 ಗಂಟೆ ಮೇಲೆ ಕತ್ಲಾದ್ಮೇಲೆ ಕಸ ಗುಡಿಸಿ ಹೊರಗೆ ಹಾಕಿದ್ರೆ ಲಕ್ಷ್ಮಿ ಹೊರಗೆ ಹೋದಂಗೆ ಅಲ್ವಾ. ಮೀನ್ಸ್ ಗೊತ್ತಾಗಲ್ಲ, ಕಸದಲ್ಲಿ ಹೋಗಿಬಿಟ್ರೆ ಅಷ್ಟೇ. ಅದೊಂದೇ ರೀಸನಿಗೆ ಕತ್ಲಾದ್ಮೇಲೆ ಗುಡಿಸಿ ಹಾಕಬಾರ್ದು ಅಂತಿದ್ರು. ಬಟ್ ಅದನ್ನು ಶಾಸ್ತ್ರ ಮಾಡಬೇಡಿ. ಇಂದ ನೆಕ್ಸ್ಟ್ ಒನ್ ಇಸ್ ಕಟಿಂಗ್ ಮಾಡಿಸಿದ್ಮೇಲೆ ಹಿಂದ್ಗಡೆ ಬಾಗಿಲಿಂದ ಬರಬೇಕು, ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ನೆನೆಸಿಟ್ಟು ಅದಾದಮೇಲೆ ಒಳಗಡೆ ಬರಬೇಕು. ಯಾಕೆ? ನಥಿಂಗ್. ಏನು ಕಟಿಂಗ್ ಮಾಡಿಸಿದಾಗ ಹೇರ್ಸ್ ಎಲ್ಲ ಮೈ ಮೇಲೆ ಬಿದ್ದಿರತ್ತೆ. ಸೊ ಅದನ್ನು ವಾಶ್ ಮಾಡ್ಕೊಂಡು ಒಳಗಡೆ ಬಂದರೆ ಒಳ್ಳೆಯದು ಅಷ್ಟೇ. ಈಗ ಊಟದಲ್ಲಾಗಿರ್ಬೋದು, ಮನೇಲಿ ಸಣ್ಣ ಮಕ್ಕಳಾಗಿರ್ಬೋದು, ಅವ್ರನ್ನ ಎತ್ಕೊಳ್ಳೋದು, ಅವ್ರನ್ನ ಮುದ್ದಾಡೋದು, ಆವಾಗ ನಮ್ಮ ಮೇಲೆ ಬಿದ್ದಿರೋಂಥ ಹೇರು ಅವರು ಬಾಡಿಗೆ ಟಚ್ ಆಗಿ ಅಥವಾ ಬಾಯೊಳಗಿಂದ ಹೋಗಿ ಎಲ್ಲ ಅವ್ರ ಹೆಲ್ತಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀಸನ್ನಿಗೆ ಸ್ನಾನ ಮಾಡಿ ಒಳಗೆ ಬನ್ನಿ ಅಂತಾರೆ. ಬಟ್ ಅದನ್ನು ಶಾಸ್ತ್ರ ಮಾಡಬೇಡಿ ಅಷ್ಟೇ. ನನಗೆ ಯಾವುದು ಪ್ರತಿಯೊಂದಕ್ಕೂ ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೆ ನಮ್ಮ ಜೀವನವೂ ಚೆನ್ನಾಗಿರತ್ತೆ. ಭಗವದ್ಗೀತಾದಲ್ಲಿ ಒಬ್ಬರು ಸ್ಪಿರಿಚುವಲ್ ಮಾಸ್ಟರು ಹೇಳಿದಾರಂತೆ, ಗರ್ಲ್ಸ್ ಪೀರಿಯಡ್ ಟೈಮಲ್ಲಿ ಇನ್ನೂ ಹೆಚ್ಚಾಗಿ ಗಾಡ್ನ ಪ್ರೇ ಮಾಡಬೇಕು, ಗಾಡ್ನ ಪೂಜೆ ಮಾಡಬೇಕು ಅಂತ. ಸರ್ಚ್ ಮಾಡಿ ನೋಡಿ, ಯಾರಿಗೆ ಡೌಟ್ ಇದೆ ಅವರು ಗೂಗಲಲ್ಲಿ ನಿಮಗೆ ಗೊತ್ತಾಗತ್ತೆ. ಸೊ ಎಲ್ಲದಕ್ಕೂ ಹೆಣ್ಣು ಪೀರಿಯಡ್ ಆದಾಗ ಅಪವಿತ್ರ, ದರಿದ್ರ, ಕೆಟ್ಟದು, ಇಂಪ್ಯೂರ್ ಬ್ಲಡ್ನ ಹೊರಗೆ ಹಾಕೋರು ಎಕ್ಸೆಟ್ರಾ ನೇಮ್ ಲೇಬಲನ್ನು ಅವರಿಗೆ ಕೊಡಬೇಡಿ. ಪ್ರತಿಯೊಂದು ಹೆಣ್ಣು ಪವಿತ್ರನೇ, ಪ್ರತಿಯೊಂದು ಹೆಣ್ಣಿಗೂ ಒಂದು ಶಕ್ತಿ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಈಸಿ. ಒಂದು ಮಗುಗೆ ಜನ್ಮ ಕೊಡೋದು ಇದೆಲ್ಲ ಪ್ರೊಸೆಸ್ ಇದೆಲ್ಲ ಇಟ್ಸ್ ನಾಟ್ ಈಸಿ ಆ್ಯಸ್ ಯು ಥಿಂಕ್. ಸೊ ಒಬ್ಬರ ಮೇಲೆ ಆಪಾದನೆ ಮಾಡೋಕ್ಕೂ ಮುಂಚೆ, ಒಂದು ವಿಷಯನ ಗೊತ್ತಿಲ್ಲದೆ ಮಾತಾಡೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಬೇಕಂತೆ. ಸೊ ಯೋಚನೆ ಮಾಡಿ ಇನ್ನು ಮುಂದೆ ಆದರೂ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಯಾವುದಾದ್ರು ಟಾಪಿಕ್ಕು ಅದಲ್ಲ ಅದು ಹಾಗಲ್ಲ ಹೀಗೆ ಅನ್ನೋದಿದ್ದರೆ
ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ನಾನು ಯಾವುದನ್ನು ಇಲ್ಲಿ ಓನಾಗಿ ನಾನೇ ರೆಡಿ ಮಾಡಿಕೊಂಡು ಮಾತಾಡ್ತಾ ಇಲ್ಲ. ಪ್ರತಿಯೊಂದನ್ನು ಸರ್ಚ್ ಮಾಡಿಬಿಟ್ಟು ತಿಳ್ಕೊಂಡು ಅದ್ರ ಬಗ್ಗೆ ಆಲ್ಮೋಸ್ಟ್ 3-4 ಡೇಸಿಂದ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ. ತಿಳ್ಕೊಂಡ ಮೇಲೇ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ನೋಡಿ, ಆ್ಯಂಡ್ ನಿಮಗೂ ಇದೇ ರೀತಿ ಯಾವುದಾದ್ರೂ ಸೈಂಟಿಫಿಕ್ ರೀಸನ್ ವರ್ಸಸ್ ಮಿತ್, ಮೂಢನಂಬಿಕೆ ಮತ್ತು ಸೈಂಟಿಫಿಕ್ ರೀಸನ್ದು ಯಾವ್ದಾದ್ರು ಒಂದು ಟಾಪಿಕ್ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟಿಗೋಸ್ಕರ. ಆ್ಯಂಡ್ ನನ್ನ ಈ ಟಾಪಿಕ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಇದ್ದರೆ ಅದಕ್ಕೂ ಒಂದು ಕಮೆಂಟ್ ಮಾಡಿ. ಸೊ ನಮ್ಮ ವ್ಲಾಗ್ ಇಷ್ಟ ಆದಾಗ ಏನು ಜನಗಳು ಕಮೆಂಟ್ ಮಾಡ್ತಾರಲ್ಲ, ಆವಾಗ ನಮಗೆ ಗೊತ್ತಾಗತ್ತೆ, ಓ ಇಷ್ಟ ಆಗಿದೆ, ಅವ್ರ ಸಜೆಷನ್ ಇಂಥದ್ದಿದೆ ಅನ್ನೋದು. ಇಲ್ಲಾಂದರೆ ನಮಗೆ ಹೇಗೂ ಗೊತ್ತಾಗಲ್ಲ. ಸೊ ಪ್ಲೀಸ್ ಏನೇ ವಿಷಯ ಇದ್ದರೂ ಸಜೆಷನ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸೊ ವೇಟಿಂಗ್ ಫಾರ್ ಆಲ್ ಯುವರ್ ಕಮೆಂಟ್ಸ್. ಸೊ ಲಾಸ್ಟ್ ಒಂದು ಸಜೆಷನ್ನು ಗಂಡು ಮಕ್ಕಳಿಗೆ ಏನಂದರೆ, ನಿಮ್ಮ ಮನೆಯಲ್ಲೇನಾದರೂ ಹೆಣ್ಮಕ್ಳು ಪೀರಿಯಡ್ ಆಗಿದ್ದಾಗ ಅವರೇನಾದರೂ ಪೇಯ್ನಲ್ಲಿದ್ದಾಗ, ಸೊ ಪ್ಲೀಸ್ ನೀವು ಅವ್ರಿಗೇನು ಬೇಕು, ಫುಡ್ ಆಗಿರ್ಬೋದು, ಅವ್ರೇನಾದರೂ ಸ್ಯಾನಿಟರಿ ಹೆಲ್ಪ್ಸ್ ಆಗಿರ್ಬೋದು, ಅಥವಾ ಏನಾದ್ರು ಮಸಾಜ್ ಆಗಿರ್ಬೋದು, ಇಂಥದ್ದು ಏನು ಅವರಿಗೆ ನೀಡಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಅದ್ರ ಪೇಯ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರತ್ತೆ. ಸೊ ಪ್ಲೀಸ್ ನಿಮಗೆ ಆದಷ್ಟು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ನೋಡಿ. ಕೆಲವರಿಗೆ ರೆಸ್ಟಿಂದ ಅವಶ್ಯಕತೆ ತುಂಬ ಇರುತ್ತೆ. ಸೊ ರೆಸ್ಟ್ ಕೊಡಲಿಕ್ಕೆ ನೋಡಿ. ಆ್ಯಂಡ್ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಏನೇ ವರ್ಕ್ ಟೈಮಲ್ಲಿದ್ದರೂ ಹೆಲ್ಪ್ ಮಾಡೋದಕ್ಕೆ ನೋಡಿ. ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಖುಷಿ ಸಿಗತ್ತೆ. ಆ್ಯಂಡ್ ನಾನು ಕೆಲವು ಕಡೆ ನೋಡಿದ್ದೀನಿ, ಈಗೇನು ಅಮ್ಮಂದ್ರಾಗಿರ್ಬೋದು, ಅತ್ತೆಯರಾಗಿರ್ಬೋದು, ಅವ್ರದ್ದೇ ರಿಸ್ಟ್ರಿಕ್ಷನ್ ತುಂಬ ಇರುತ್ತೆ. ಬಟ್ ತಾನೂ ಒಂದು ಹೆಣ್ಣು, ತನಗೂ ಹೀಗೆಲ್ಲ ಆಗಿರತ್ತೆ ಅನ್ನೋದು ಅವರಿಗೆ ಅರ್ಥ ಆಗಿರಲ್ಲ. ಬಿಕಾಸ್ ಜನ್ರೇಷನ್ ಹಾಗಿದೆ. ನಾವಾದರೂ ಇನ್ಮೇಲೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳು, ನಮ್ಮ ಸೊಸೆ, ನಮ್ಮ ತಂಗಿ, ನಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ತಿಳಿಸಿಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಈ ಟಾಪಿಕ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ರೀಸನ್ನಿಗೋಸ್ಕರ. ಆ್ಯಂಡ್ ಈ ಟಾಪಿಕ್ನ ಮಾತಾಡೋದು ಅಷ್ಟು ಈಸಿನೂ ಅಲ್ಲ, ಫುಲ್ ಓಪನ್ ಅಪ್ ಆಗಿ ಮಾತಾಡಬೇಕಾಗತ್ತೆ. ಆ್ಯಂಡ್ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಈ ಥರ ಟಾಪಿಕ್ಗಳು ಅವ್ರು ಇಂಥದ್ರದ್ದು ಏನಾದರೂ ಯೂಸ್ಫುಲ್ ಆಗೋಂಥ ಟಾಪಿಕ್ ಏನಾದ್ರು ಇದ್ದರೆ ನನಗೆ ಸಜೆಸ್ಟ್ ಮಾಡಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡು, ವಿಚಾರಿಸ್ಕೊಂಡು, ನೋಡಿ, ರಿಸರ್ಚ್ ಮಾಡಿ ಮಾತಾಡ್ತೀನಿ. ಸೊ ನಿಮಗೆಲ್ಲರಿಗೂ ಈ ಟಾಪಿಕ್ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ನನ್ನ ವಿಷಯಗಳಿಂದ ಅನ್ನೋದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ ಅವರಿಗೆ. ಸೊ ಪ್ಲೀಸ್ ಈ ಟಾಪಿಕ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಖಂಡಿತ ಮರಿಬೇಡಿ. ಬಿಕಾಸ್ ನಾನು ಫಸ್ಟ್ ಟೈಮ್ ಇಂಥ ಒಂದು ಟಾಪಿಕ್ನ ತೊಗೊಂಡು ಮಾತಾಡ್ತಾ ಇದ್ದೀನಿ. ಹಾಗಾಗ್ಲಿಕ್ಕೆ ಹೋಗಿ ಪ್ಲೀಸ್ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.